ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಶಾಸಕ ವಿನಯ್ ಕುಲಕರ್ಣಿ ಶಿಕ್ಷೆ ಪ್ರಕರಣ ರಾಜಕೀಯವಾಗಿ ಸಂಚಲನವನ್ನ ಮೂಡಿಸಿದೆ. ಬಿಜೆಪಿ ಷಡ್ಯಂತ್ರದಿಂದ ಶಾಸಕ ವಿನಯ್ ಕುಲಕರ್ಣಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರು ಧೈರ್ಯ ಕಳೆದುಕೊಳ್ಳುವಂತ ಅಗತ್ಯವಿಲ್ಲ ಅಂತ ಹೇಳಿ ನ್ಯಾಯಾಂಗ ತೀರ್ಪಿನ ಗೌರವದ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಡಿಸಿಎಂ ಹುದ್ದೆಯಲ್ಲಿ ಇರುವಂತವರೇ ಇಂತಹ ಹೇಳಿಕೆಯನ್ನ ನೀಡೋದು ಸರಿಯಾ? ಇದು ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಧಕ್ಕೆಯ ಅಥವಾ ರಾಜಕೀಯ ಅಭಿವ್ಯಕ್ತಿಯ ಅನ್ನೋದೇ ಇವತ್ತಿನ ಫೋಕಸ್ ಪವರ್ನ ಚರ್ಚೆ. ನಾನು ಪವಿತ್ರ, ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಎಸ್ ಸರ್, ಅಂದ್ರೆ ಡಿ ಕೆ ಶಿ ಅವರು ನಿನ್ನೆ ಜೀವಾವಧಿ ಶಿಕ್ಷೆ ಆಯ್ತು ಈ ವಿನಯ್ ಕುಲಕರ್ಣಿಗೆ. ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಶಿಕ್ಷೆ ಇದು ಷಡ್ಯಂತ್ರ ಅನ್ನೋಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಡಿಸಿಎಂ ಹುದ್ದೆಯಲ್ಲಿ ಇರುವಂತವ್ರು ಈ ರೀತಿ ಹೇಳಿಕೆ ಸರಿನಾ ಅನ್ನುವಂಥದ್ದು? ಈಗ ಡಿಸಿಎಂ ಹುದ್ದೆಯಲ್ಲಿರುವಂತವ್ರು ಈ ರೀತಿಯ ತೀರ್ಪು ಬಂದ ಮೇಲೆ ಓಕೆ ಈ ರೀತಿ ಹೇಳಿಕೆ ಕೊಡೋದು ಸರಿನಾ ತಪ್ಪು ಅನ್ನೋದಕ್ಕಿಂತ ಮೊದಲು ನಮ್ದು ಈ ಕುಲಕರ್ಣಿಗೂ ಸಪೋರ್ಟ್, ಈ ಕುಲಕರ್ಣಿ ಅಂತವ್ರಿಗೂ ಸಪೋರ್ಟ್ ಮಾಡ್ತಾರಲ್ಲ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಅಂದ್ರೆ ಶಿವಕುಮಾರ್ ಅವ್ರ ಮನಸ್ಥಿತಿ ಯಾವ ತರ ಇದೆ, ಅವ್ರು ಯಾವ್ದಕ್ಕೆ ಸಪೋರ್ಟ್ ಮಾಡ್ಬೇಕು, ಯಾವ್ದಕ್ಕೆ ಸಪೋರ್ಟ್ ಮಾಡಬಾರ್ದು, ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತವ್ರು ಯಾವ್ದಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಒಂದು ಬೇಕಲ್ಲ. ಇವ್ರು ಏನ್ ಮೆಸೇಜ್ ಕೊಡ್ತಿದ್ದಾರೆ ರಾಜ್ಯದ ಜನರಿಗೆ? ಓಕೆ ಸರ್, ಇವ್ರು ಬಂಡಲ್ ಗುರುತಿಸ್ಕೊಂಡಿರೋರೆಲ್ಲ ಈ ತರದೊಂದು ಆರೋಪ ಹೊತ್ತಿರೋ ಅಂತವ್ರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಲ್ಪಾಡ್ ನೋಡ್ಬಹುದು, ಆಮೇಲೆ ನಾರಾ ಭರತ್ ರೆಡ್ಡಿ ನೋಡ್ಬಹುದು. ಅಂದ್ರೆ ಹೀಗೆ ಅಂದ್ರೆ ಅಂತವ್ರನ್ನ ಕಂಡ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಅಂತವ್ರನ್ನ ಕಂಡ್ರೆ ಮಾತ್ರ ನಮ್ಮ ಡಿಸಿಎಂ ಗೆ ಪ್ರೀತಿ ಜಾಸ್ತಿ ಏನೋ, ಸರಳ ಸಜ್ಜನಿಕೆ ರಾಜಕಾರಣಿಗಳನ್ನ ಕಂಡ್ರೆ ಅವ್ರಿಗೆ ಪ್ರೀತಿ ಇಲ್ವೇನೋ ಮೋಸ್ಟ್ಲಿ. ಓಕೆ, ಹಂಗಾದ್ರೆ ಯಾಕೆ ಅನ್ನೋದು ಇವರು ಹಿಂಗೆ ಹಂಗೆ ಅಂತ ಮಾತಾಡ್ತಾರಲ್ಲ ಇವ್ರ ಬಗ್ಗೆನು ಈಗ ಈ ಚರ್ಚೆಗಳು ಹುಟ್ಟಾಗ್ತವೆ. ಆದ್ರೆ ನೀವು ಯಾರು ಈ ಕುಲಕರ್ಣಿಗೂ ಸಪೋರ್ಟ್ ಅನ್ನೋದನ್ನ ನಾವೇನ್ ನೋಡ್ತಾ ಇದೀವಲ್ಲ, ಈ ವಿನಯ್ ಕುಲಕರ್ಣಿ ಅವಾಂತರಗಳು ಒಂದೆರಡಲ್ಲಮ್ಮ. ಇದು ಮರ್ಡರ್ ಕೇಸ್ ಒಂದೇ ಅಲ್ಲ ಇವ್ರ ಮೇಲೆ ಇರುವಂತದ್ದು. ವಿನಯ್ ಕುಲಕರ್ಣಿ ನೀವು ಧಾರವಾಡಕ್ಕೆ ಹೋಗ್ಬಿಟ್ರೆ ಅಲ್ಲಿ ಒಂದು ಮಾತಿತ್ತು, ಧಾರವಾಡ ವಿದ್ಯಾಕಾಶಿ, ಹಲವು ಮಹನೀಯರು, ಕವಿಗಳು, ಸಾಹಿತಿಗಳು, ಬರಹಗಾರರು ಇರುವಂತ ಊರು. ಆ ಧಾರವಾಡದಲ್ಲಿ ಯಾವುದೇ ಒಂದು ಕಲ್ಲನ್ನ ಮೇಲೆಸೆದ್ರು ಆ ಕಲ್ಲು ಬೀಳೋದು ಯಾವುದೋ ಕವಿ ಮನೆ ಮೇಲೆ ಬೀಳ್ತಿತ್ತು ಅನ್ನೋ ತರದ ಮಾತು. ಆದ್ರೆ ಈ ವಿನಯ್ ಕುಲಕರ್ಣಿ ಯುಗ ಅಲ್ಲಿ ಶುರು ಆದ್ಮೇಲೆ ಧಾರವಾಡದಲ್ಲಿ ಈ ವಿನಯ್ ಕುಲಕರ್ಣಿ ಕೈ ಹಾಕದೇ ಇರುವಂತದ್ದು ಅಥವಾ ವಿನಯ್ ಕುಲಕರ್ಣಿಯ ಕಪಿ ಮುಷ್ಟಿಗೆ ಸಿಲುಕದೇ ಇರುವಂತದ್ದು, ಆ ರೀತಿ ಏರಿಯಾಗಳು ಆಮೇಲೆ ಆ ರೀತಿ ವಾತಾವರಣಗಳು ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಅಲ್ಲಿ. ವಿನಯ್ ಕುಲಕರ್ಣಿ ಅಷ್ಟು ಒಂದ್ ರೀತಿ ಏನಾಯ್ತು, ಈ ಮುರುಘಾ ಮಠದಲ್ಲಿ ಶಿವಯೋಗಿಗಳ ಕಥೆ ಏನಾಯ್ತು? ಓಕೆ, ವಿನಯ್ ಕುಲಕರ್ಣಿ ಕೈ ಹಾಕಿದ್ಮೇಲೆ ಏನಾಯ್ತಲ್ಲಿ? ಓಕೆ, ಆ ಸ್ವಾಮೀಜಿ ಲಿಟ್ರಲಿ ಬೀದಿ ಅಲ್ಲಿಯೋ ತರ ಆಯ್ತು ಶಿವಯೋಗಿ ಶ್ರೀಗಳು. ಅದನ್ನ ಮತ್ತೊಂದು ಎಪಿಸೋಡ್ ಮಾಡ್ಬೋದು, ಅಷ್ಟು ದೊಡ್ಡ ಕಥೆ ಇದೆ. ಓಕೆ, ಅದಾದ್ಮೇಲೆ ಈ ಒಬ್ರು ಡಾಕ್ಟರ್ಗೆ ವಿನಯ್ ಕುಲಕರ್ಣಿ ಹಲ್ಲೆ ಮಾಡಿದ್ ನೋಡ್ಬೇಕಿತ್ತು ನೀವು. ವೈರಲ್ ಆಗ್ತಾ ಇದೆ. ಆ ಹಲ್ಲೆ ಮಾಡಿದ್ ಯಾವ ರೌಡಿಗೂ ಕಮ್ಮಿ ಇಲ್ಲ ಅನ್ನೋ ತರ. ಈ ವಿನಯ್ ಜನಪ್ರತಿನಿಧಿ ಒಬ್ಬ ಅಂದ್ರೆ ಉತ್ತಮ ಹುದ್ದೆಯಲ್ಲಿ ಇರೋಂತವ್ರು, ಅಂದ್ರೆ ಜವಾಬ್ದಾರಿ ಹುದ್ದೆಯಲ್ಲಿ ಇರೋರು ಅಂದ್ರೆ ಏಕಾಏಕಿ ತಪ್ಪಿದ್ರು ಕೂಡ ಹಂಗೆ ಅಂದ್ರೆ ಹಲ್ಲೆ ಮಾಡೋದು, ಹೊಡಿಯೋದು ಎಷ್ಟು ಮಟ್ಟಿಗೆ ಅಲ್ಲ? ಅವ್ರ ಕ್ಯಾರೆಕ್ಟರ್ ಹಂಗಲ್ಲಮ್ಮ. ವಿನಯ್ ಕುಲಕರ್ಣಿ ಇರೋದೇ ಹಂಗೆ. ಅದಾದ್ಮೇಲೆ ಈ ಕೇಸಲ್ಲಿ ಯಾವುದು, ಈ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ಈ ಧಾರವಾಡ ಪೊಲೀಸರು ಇದಾರಲ್ಲ, ಈ ವಿನಯ್ ಕುಲಕರ್ಣಿ ಬೂಟ್ ನೆಕ್ಕೋ ಕೆಲಸ ಮಾಡಿದ್ರಲ್ಲಿ ಅವಾಗ. ಓಕೆ, ಅದು ಬಿ ರಿಪೋರ್ಟ್ ಹಾಕಕ್ ಹೋಗಿದ್ರು ಅನ್ನೋಂಥ ಸಮರ್ಥನೆ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಡಿಸಿಎಂ ಮಾಡ್ತಾರೆ. ಹಂಗಾಗಿ ಈ ಡಿಸಿಎಂ ಹೇಳಿರೋದು ಇದೆಯಲ್ಲ, ಓಕೆ, ಆ ನ್ಯಾಯಾಧೀಶರ ಒಂದು ಬದ್ಧತೆಗೆ ಯಾವ ರೀತಿ ಇವರು ಇದನ್ನ ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಪ್ರೊಸೀಡಿಂಗ್ಸ್ ಎಲ್ಲ ಮುಗಿದ ಮೇಲೆ ಸಿಬಿಐ ವಿಚಾರಣೆ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಚಾರ್ಜ್ ಶೀಟ್ ನಲ್ಲಿರುವಂತ ಅಂಶಗಳನ್ನ ಅವರು ಅದನ್ನ ಪ್ರೂವ್ ಮಾಡಿದ ಮೇಲೆ, ಇವರು ಮಾಡಿರೋ ಆರೋಪಗಳು ಅಲ್ಲಿ ಪ್ರೂವ್ ಆದ್ಮೇಲೆ ತೀರ್ಪು ಬರುತ್ತೆ. ಆ ತೀರ್ಪನ್ನ ಪ್ರಶ್ನಿಸಬಹುದು, ಅದ್ರಲ್ಲಿ ಎರಡು ಮಾತಿಲ್ಲ, ಪ್ರಶ್ನಿಸಬಹುದು ತಾಂತ್ರಿಕವಾಗಿ. ಹಾಗೆ ತೀರ್ಪಿನಲ್ಲಿ ಏನ್ ನ್ಯೂನತೆಗಳಿದಾವೆ ಅವರು ಮೇನ್ ಕೋರ್ಟ್ ಅಲ್ಲಿ ಅವರು ಪ್ರಶ್ನಿಸಬಹುದು. ಆದ್ರೆ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಆಗ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಇಟ್ಕೊಂಡಂತವ್ರು ಆ ತೀರ್ಪಿನ ಬಗ್ಗೆ ಮಾಧ್ಯಮಗಳೆದುರಿಗೆ ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಇದು ಯಾವ ದಿಕ್ಕಿನತ್ತ ಸಮಾಜ ಸಾಗ್ತಾ ಇದೆ, ನಮ್ಮ ಜನಪ್ರತಿನಿಧಿಗಳು ಯಾವ ದಿಕ್ಕಿನತ್ತ ಯೋಚನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತ ನಿದರ್ಶನ. ಪವಿತ್ರ ಸರಿ, ಶಿಸ್ತು ಉಲ್ಲಂಘನೆ ಅನ್ನೋ ಹೆಸರಲ್ಲಿ ತಲೆದಂಡ ನೋಡ್ತಾನೆ ಇದೀವಿ. ಬಟ್ ಇಂಥವ್ರು ಅಂದ್ರೆ ಈಗ ಒಂದು ಷಡ್ಯಂತ್ರ ಅನ್ನೋಂತ ಆರೋಪ ಮಾಡ್ತಾರಲ್ಲ, ನಿಜಕ್ಕೂ ಹಾಗಾದ್ರೆ ಬಿಜೆಪಿ ಏನ್ ಷಡ್ಯಂತ್ರ ಮಾಡಿದೆ? ಅದನ್ನ ಅವರೇ ಹೇಳ್ಬೇಕಲ್ಲ. ಈಗ ಮಾನ್ಯ ಡಿಸಿಎಂ ಸಾಹೇಬ್ರು ಹೇಳ್ಬೇಕು ಏನ್ ಷಡ್ಯಂತ್ರ ಮಾಡ್ತು ಬಿಜೆಪಿ. ಅದು ಒಂದು ವಾದ ಇದೆ ಪವಿತ್ರ, ಏನಂದ್ರೆ ಲಿಂಗಾಯತ ನಾಯಕರನ್ನ ಉತ್ತರ ಕರ್ನಾಟಕದಲ್ಲಿ ವಿನಯ್ ಕುಲಕರ್ಣಿ ಬೆಳೀತಿದ್ದಾರೆ ಅನ್ನೋಂಥದ್ದು ಇತ್ತು. ಕಳೆದ 10 ವರ್ಷಗಳ 15 ವರ್ಷಗಳಿಂದ ಇತ್ತದು.
ಅದೇ ಪ್ರಕಾರ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಗೆದ್ಕೊಂಡು ಬಂದಿದ್ರು. ಓಕೆ ಓಕೆ, ಅಲ್ಲಿ ಹುಬ್ಳಿ ಧಾರವಾಡ ಅಂದ್ರೆ ಏನಂದ್ರೆ ಸ್ವಲ್ಪ ಬಿಜೆಪಿಯ ಬೆಲ್ಟ್ ಅದು. ಬಿಜೆಪಿಯ ಪ್ರಭಾವಿ ನಾಯಕರಲ್ಲಿ ಇದ್ದಾರೆ, ಕೇಂದ್ರ ಮಂತ್ರಿಗಳು ಒಬ್ಬರು ಆಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ. ಇವರೆಲ್ಲ ಸೇರ್ಬಿಟ್ಟು ಏನೋ ಮಾಡಿದ್ದಾರೆ ಅನ್ನೋ ತರದ್ದು ಒಂದು ಷಡ್ಯಂತ್ರ ಅಂತದ್ದು ಹೇಳ್ತಾರೆ. ಈಗ ಏನಾಗುತ್ತೆ, ರಾಜಕಾರಣಿಗಳು ಏನಾದ್ರೂ ಒಂದು ಸಿವಿಲ್ ಮ್ಯಾಟ್ರು, ಭ್ರಷ್ಟಾಚಾರದ ಆರೋಪ, ಮತ್ತೊಂದು ಆರೋಪ ಅಂದ್ರೆ ಓಕೆ ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮರ್ಡರ್ ಕೇಸ್ಗಳಲ್ಲಿ ಹೆಂಗ್ ಷಡ್ಯಂತ್ರ ಮಾಡಕ್ಕಾಗತ್ತೆ? ಈ ಡಾಕ್ಟ್ರಿಗೆ ಹೊಡಿತಾ ಇದ್ರಲ್ಲ ವಿನಯ್ ಕುಲಕರ್ಣಿ, ನೀವು ನೋಡ್ತಿದ್ರಲ್ಲ, ಆ ಡಾಕ್ಟ್ರಿಗೆ ಹೊಡೆಯೋದ್ರಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಷಡ್ಯಂತ್ರ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಯಾವ್ದಾದ್ರು ದೇವ್ರವ್ರ ಮೈ ಮೇಲೆ ಹೋಗ್ಬಿಟ್ಟು ಆ ದೇವ್ರು ಹೊಡೆದ್ಬಿಟ್ಟು ಇವ್ನಿಗೆ ಏನಾದ್ರು ಇದು ಮಾಡುತ್ತಾ? ಇಲ್ವಾ? ಇಲ್ಲಲ್ವಾ? ಇನ್ನು ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಅವ್ರ ಹೆಂಡತಿ ಹೆಸರಿಗೆ ಒಂದು ಸಿಮ್ ತಗೊಂಡು ಆ ಮುತ್ತಿಗೆ ಅಂತ ಹೇಳ್ಬಿಟ್ಟು ಅಪ್ರೋರ್ ಇದಾನಲ್ಲ, ಅವನಿಗೆ 94 ಬಾರಿ ಕರೆ ಮಾಡಿದಾನೆ. ಇದೇಂಗ್ ಷಡ್ಯಂತ್ರ ಆಗುತ್ತೆ? ಆ ಮರ್ಡರ್ ಮಾಡಿರೋರ್ನ ಅಲ್ಲ ಸರ್, ನಾನು ಇದನ್ನೇ ಕೇಳೋಣ ಅನ್ಕೊಂಡೆ. ಈ ಒಂದು ಜೀವಾವಧಿ ಶಿಕ್ಷೆ ಆಗುವಂತದ್ದು ಅವ್ರು ಏನ್ ಮಾಡಿದ್ದಾರೆ ಈ ಒಂದು ಯೋಗೇಶ್ ಕೊಲೆ ಪ್ರಕರಣ ಒಂದ್ ಸ್ವಲ್ಪ ಅಂದ್ರೆ ಒಂದು ಪಕ್ಷಿ ನೋಟ ಕೊಡೋದಾದ್ರೆ ಇದು ನೋಡಮ್ಮ, ಇದು ಪಕ್ಷಿ ನೋಟ ಅನ್ನೋದಕ್ಕಿಂತ ಇದೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ವಿನಯ್ ಕುಲಕರ್ಣಿ ಒಂಥರ ಏನಂದ್ರೆ ಒಂಥರ ದಾಷ್ಟ್ಯತನ ಜಾಸ್ತಿ, ಆಮೇಲೆ ಒಂಥರ ದುರಹಂಕಾರ ಜಾಸ್ತಿ, ನನ್ ಮುಂದೆ ಯಾರೂ ಬರಬಾರ್ದು ಅನ್ನೋ ತರ. ಆ ಯೋಗೀಶ್ ಗೌಡ ಅಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಗೆದ್ದಿದ್ದ, ಆಮೇಲೆ ನೆಕ್ಸ್ಟ್ ಅವ್ನು MLA ಕ್ಯಾಂಡಿಡೇಟ್ ಅನ್ನೋ ತರದ್ದು, ನೆಕ್ಸ್ಟ್ ನಾನು ಗೆದ್ದು ಬರ್ತೀನಿ ಅಂತ ಯಾರ್ಯಾರ್ದು ಹತ್ರ ಹೇಳ್ತಾರೆ. ಇದನ್ನ ಸಹಿಸ್ಕೊಳಕ್ ಆಗಿಲ್ಲ, ಸಹಿಸ್ಕೊಳಕ್ಕಾಗಿಲ್ಲ. ಅವ್ನಿಗೆ ಬುದ್ಧಿ ಕಲ್ಸ್ಬೇಕಂತ ಹೋಗ್ಬಿಟ್ಟು ಇದು ಮರ್ಡರ್ ಆಗಿರೋದು, ಕೊಲೆ ಆಗಿರೋದು. ಪ್ರಾಬ್ಲಮ್ ಏನಂದ್ರೆ, ಆ ಕೊಲೆ ಮಾಡಿರೋರ್ನ ಬೆಂಗಳೂರಿಗೆ ಕರ್ಸ್ಬಿಟ್ಟು ಮೌರ್ಯ ಹೋಟೆಲ್ ನಲ್ಲಿ ಇರಿಸಿದ್ದು ವಿನಯ್ ಕುಲಕರ್ಣಿ. ಆಮೇಲೆ ಲೋಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು ಆ ಇನ್ಸ್ಪೆಕ್ಟರ್ಗೆ ಹೇಳಿ ಆ ಕೇಸನ್ನು ತಿರ್ಚಿದ್ದು ವಿನಯ್ ಕುಲಕರ್ಣಿ. ಆ ಇನ್ಸ್ಪೆಕ್ಟರ್ ಇವ್ರ ಜೊತೆ ಮುರಿತಿದ್ದಾನೆ, ಈಗ ಜೈಲಲ್ಲಿ ಇದ್ದಾನೆ. ಓಕೆ, ಹಂಗಾಗಿ ಈ ವಿನಯ್ ಕುಲಕರ್ಣಿಗೆ ಈ ರೀತಿಯ ಕೇಸ್ಗಳು ಹೊಸದಲ್ಲ. ಅವ್ರ ಹತ್ತಿರದಿಂದ ನೋಡಿದವರು ಧಾರವಾಡದವ್ರು ಹೇಳ್ತಾರೆ, ವಿನಯ್ ಕುಲಕರ್ಣಿ ಎಂತ ಸಭ್ಯಸ್ಥ, ವಿನಯ್ ಕುಲಕರ್ಣಿ ಎಷ್ಟು ನೀಟಾಗಿ ಧಾರವಾಡನ ಡೆವಲಪ್ ಮಾಡ್ತಾ ಇದಾರೆ, ಎಲ್ಲ ಗೊತ್ತಿದೆ. ಆದ್ರೆ ವಿನಯ್ ಕುಲಕರ್ಣಿ ಅಂತವ್ರಿಗೂ ಕೂಡ ಸಪೋರ್ಟ್ ಮಾಡೋಂಥ DCM ನಮಗಿರೋದು, ಅದು ಚರ್ಚೆಯ ವಿಷಯ ಆಗ್ತಾ ಇದೆ ಪವಿತ್ರ. ಓಕೆ ಸರ್, ಒಂದು ಕೋರ್ಟ್ ಒಂದು ನ್ಯಾಯಾಂಗ ಒಂದು ತೀರ್ಪು ಕೊಡುತ್ತೆ ಅಂತ ಅಂದ್ರೆ ಅದನ್ನ ಬಂದು ಅಂದ್ರೆ ಜನರ ಮುಂದೆ ಈ ತರದೊಂದು ಈ ರೀತಿ ಹೇಳಿಕೆ ಇಡುವುದು ಎಷ್ಟು ಸರಿ ಅನ್ನುತ್ತದೆ ಸರ್? ಇದರಲ್ಲಿ 2 ಆಂಗಲ್ ನಲ್ಲಿ ನಾವು ಯೋಚನೆ ಮಾಡಬಹುದು ಪವಿತ್ರ. ಒಂದು, ವಿನಯ್ ಕುಲಕರ್ಣಿ ಅಂತ ಕ್ರಿಮಿನಲ್ ಕೇಸು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೇ ರೀತಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧನೂ ಒಂದು ಕೇಸ್ ಆಗಿದೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಯಾವುದು ಅಕ್ರಮ ಮದ್ಯ ವಿಚಾರದಲ್ಲಿ ಕೇಸ್ ಆಗಿ ಕೋರ್ಟ್ ಅವ್ರನ್ನ ಖುಲಾಸೆಗೊಳಿಸಿತ್ತು. ಅದರಲ್ಲಿ ಷಡ್ಯಂತ್ರ ಮಾಡಿತ್ತು ಅನ್ನೋದು ಬಿಜೆಪಿ ಕಣ್ಣಿಗೆ ಕಾಣುತ್ತೆ. ಓಕೆ, ಯಾವಾಗ ಕೋರ್ಟ್ ವಿಚಾರಣೆಯ ನಂತರ ಅದರಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಕೇಜ್ರಿವಾಲ್ ಅವ್ರನ್ನ ಖುಲಾಸೆಗೊಳಿಸಿದ್ರು. ಇದ್ರಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕು ವಿನಯ್ ಕುಲಕರ್ಣಿಗೆ ಶಿಕ್ಷೆನೂ ಆಯ್ತು. ಈ ಶಿಕ್ಷೆ ಬಂದ ಮೇಲೆ DCM ಈ ರೀತಿ ಮಾತಾಡಿದಾರೆ ಅನ್ನೋದೇ ಈಗ ವಿಚಿತ್ರನೋ, ಆಶ್ಚರ್ಯನೋ, ಕುತೂಹಲನೋ ಗೊತ್ತಾಗ್ತಾ ಇಲ್ಲ. ಸರ್, ಈಗ ಜೀವಾವಧಿ ಶಿಕ್ಷೆ ಆಲ್ರೆಡಿ ಪ್ರಕಟ ಆಯ್ತು, ಮತ್ತೆ ಅವ್ರ ಮಗಳು ಕೂಡ ವೈಶಾಲಿ ಕೂಡ ಒಂದು ಅಂದ್ರೆ ಪೋಸ್ಟ್ ಹಾಕೊಂಡಿದ್ರು, ನನ್ನ ತಂದೆ ಖಂಡಿತ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ, ಅವ್ರು ಹೊರಗಡೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಜೊತೆಲಿ ಇವರು ಕೂಡ ಈ ತರದೊಂದು ಹೇಳಿಕೆ ಇವೆಲ್ಲ ಅಲ್ಲ ಸರ್, ಇದು ಮುಂದೆ ಅಂದ್ರೆ ಇನ್ನೂ ಒಂದು ಸ್ಟೆಪ್ ಇದೆಯಾ? ಈ ಒಂದು ನ್ಯಾಯಾಂಗ ತೀರ್ಪು ಆದ್ಮೇಲೆ ಕೂಡ ಖಂಡಿತವಾಗ್ಲೂ ತೀರ್ಪನ್ನ ಪ್ರಶ್ನಿಸಬಹುದು. ಇವರು ಹೈಕೋರ್ಟ್ ಅಲ್ಲಿ ಪ್ರಶ್ನಿಸ್ತಾರೆ, ಪ್ರಶ್ನಿಸ್ಲಿಕ್ಕೆ ಅವ್ರಿಗೆ ಅಧಿಕಾರನೂ ಇದೆ, ಹಕ್ಕು ಕೂಡ ಇದೆ. ಅವ್ರ ಹಕ್ಕನ್ನ ಅವ್ರು ಚಲಾಯಿಸ್ಲಿ, ಅದ್ 2 ಮಾತಿಲ್ಲ. ಈಗ ಅವ್ರ ಮಗಳು ಪೋಸ್ಟ್ ಹಾಕೊಂಡಿದ್ರು, ತಂದೆ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಎಸ್, ಇವ್ರ ತಂದೆ ಸಮಾಜಮುಖಿ ಮಾಡಿರುವಂತ ಕೆಲಸಗಳನ್ನ ದೇವ್ರು ನೋಡ್ತಾನೆ ಅಂದ್ರೆ, ಇವ್ರ ತಂದೆ ಮಾಡಿರೋ ಕೊಲೆಗಳನ್ನ ದೇವ್ರು ನೋಡಲ್ವಾ? ನೋಡಲ್ವಾ? ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಹಂಗೆ ಬೇರೆಯವ್ರಿಗೆ ಅವನು ಹತ್ಯೆಯಾದಂತ ಯೋಗೀಶ್ ಗೌಡನಿಗೂ ನ್ಯಾಯ ಬೇಕು ತಾನೆ? ನ್ಯಾಯ ವಿನಯ್ ಕುಲಕರ್ಣಿಗೆ ಮಾತ್ರ ಬೇಕಾ? ವಿನಯ್ ಕುಲಕರ್ಣಿಯಿಂದ ಯಾರ್ಯಾರು ಇದು ಆಗಿದಾರಲ್ಲ, ಸಂತ್ರಸ್ತರಾಗಿದ್ದಾರಲ್ಲ, ಅವರಿಗೆ ಬೇಡವಾ? ಅವರಿಗೂ ನ್ಯಾಯ ಬೇಕಲ್ವಾ? ಓಕೆ, ಈ ಕೋರ್ಟ್ ಅಲ್ಲಿ ವಿಚಾರಣೆ ಆದ್ಮೇಲೆ ಬಂದಂತ ತೀರ್ಪಿನ ಬಗ್ಗೆ DCM ಕಮೆಂಟ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತಿದೀವಿ. ಇದು DCM ಯಾಕೆ ಈ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟರು? ರಾಜಕೀಯ ಹೇಳಿಕೆಗಳ ಮತ್ತೊಂದು ಪ್ರಶ್ನೆ ನೀವು ಎತ್ತಿದ್ರಿ, DCM ಯಾಕೋ ಈ ತರದವ್ರಿಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾರೆ. ಎಸ್, ಕರೆಕ್ಟ್ ನೀವು ಹೇಳೋದು. ಹ್ಯಾರಿಸ್ ಯಾರು ಮೊಹಮ್ಮದ್ ನಲ್ಪಾಡ್. ಓಕೆ, ಅವ್ರು ಏನೇನಾಯ್ತು, ಏನೇನ್ ಕತೆಗಳು UB ಸಿಟಿನಲ್ಲಿ ಏನೇನಾಯ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಓಕೆ, ಅವ್ರು ಈಗ ಅವರ ಅಕ್ಕಪಕ್ಕದಲ್ಲಿನೇ ಇರ್ತಾರೆ. ಅದಾದ್ಮೇಲೆ ನಾರಾ ಭರತ್ ರೆಡ್ಡಿ, ಬಳ್ಳಾರಿನಲ್ಲಿ ಏನಾಯ್ತು, ಗುಂಡಿನಿಂದ ಏನೇನ್ ಆಯ್ತು, ಅವ್ರ ಹಾಕಿರೋ ಗುಂಡೇಟ್ನಿಂದ ಎಲ್ರಿಗೂ ಗೊತ್ತಿದೆ. ಅವರು ಇವರಿಗೆ ಬಹಳ ಫೇವ್ರೇಟ್. ಮಿಥುನ್ ರೈ ಮಂಗಳೂರು, ಅವರು ಕೂಡ ಇವರಿಗೆ ಬಹಳ ಫೇವ್ರೇಟ್. ಕದಲೂರು ಉದಯ್ ಮದ್ದೂರು MLA, ಅವರು ಕೂಡ DK ಶಿವಕುಮಾರ್ ಅವರಿಗೆ ಬಹಳ ಫೇವ್ರೇಟ್. ಅದೇನು ವೀರೇಂದ್ರ ಪಪ್ಪಿ ನಮ್ಮ ಚಿತ್ರದುರ್ಗ MLA, ಅವರು ಕೂಡ ಇವರಿಗೆ ಬಹಳ ಫೇವ್ರೇಟ್. ಹಾಗಾಗಿ ಯಾಕೆ DK ಶಿವಕುಮಾರ್ ಅವರು ಇಂಥವರನ್ನೇ ಹೆಚ್ಚು ಪ್ರೀತಿಸ್ತಾರೆ ಅನ್ನೋದು ನನಗೂ ಗೊತ್ತು.
ಓಕೆ ಸರ್, ಈಗ ಒಬ್ಬ ಸೆಲೆಬ್ರಿಟಿ ಆದವರು ಈ ತರದೊಂದು ಅಂದ್ರೆ ಶಿಕ್ಷೆಗೆ ಒಳಪಟ್ರು ಅಂತ, ಈಗ ದರ್ಶನ್ ಕೇಸ್ ಆಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಇವ್ರದೇ ಆಗಿರ್ಬೋದು, ಹಿಂಗಾದ್ಮೇಲೆ ರಾಜಕೀಯ ನಾಯಕರು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಬಂದ್ಬಿಟ್ಟು ಏಕಾಏಕಿ ನ್ಯಾಯಾಂಗದ ತೀರ್ಪನ್ನೇ ಪ್ರಶ್ನೆ ಮಾಡೋ ರೀತಿ ಮಾತಾಡ್ತಾರಲ್ಲ, ಇದು ಎಷ್ಟು ಸರಿ? ನೋಡಮ್ಮ, ಈಗ ವಿನಯ್ ಕುಲಕರ್ಣಿ ಮಾಡಿದ್ರು ಅಧಿಕಾರದ ಮತ, ದುರಹಂಕಾರ. ಅಯ್ಯೋ ನನ್ನ ಹತ್ರ ಅಧಿಕಾರ ಇದೆ, ಪೊಲೀಸರು ನಾನು ಹೇಳ್ದಂಗೆ ಕೇಳ್ತಾರೆ, ಏನ್ ಮಾಡಿದ್ರು ದಕ್ಕಿಸ್ಕೋಬಹುದು ಅನ್ನೋಂಥದ್ದು. ಅದಕ್ಕೆಲ್ಲದಕ್ಕೂ ಎಂಡ್ ಇದ್ದೇ ಇರುತ್ತೆ. ಫೈನಲಿ ಕಾನೂನಿನ ಎದುರಿಗೆ ಎಲ್ರೂ ಒಂದೇ. ಈಗ ಅಧಿಕಾರ ಇದೆ, ಯಾರಾದ್ರೂ ಮಾತಾಡ್ತಾರೆ, ನಮ್ DCM ಮಾತಾಡೋದು. ನಾಳೆ ಅಧಿಕಾರ ಹೋದ್ಮೇಲೆ ಬೇರೆಯವ್ರು ಮಾತಾಡೋದು, ಅಧಿಕಾರ ಅವ್ರ ಕೈಗೆ ಹೋಗಿರುತ್ತೆ, ಅವ್ರು ಯಾವಾಗ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ. ಹಂಗಾಗಿ ಈ ಕಾನೂನಿನ ಬಗ್ಗೆ ಈ ರೀತಿ ಕಮೆಂಟ್ ಮಾಡುವಾಗ ಅವ್ರಿಗೆ ಯಾರ್ಯಾರು ಅಡ್ವೈಸರ್ ಇದ್ದಾರೋ ಏನೋ ಗೊತ್ತಿಲ್ಲ ನನ್ಗೆ, ಯಾಕಂದ್ರೆ ಸ್ವಲ್ಪ ಅಡ್ವೈಸರ್ ಎಲ್ಲ ಚೇಂಜ್ ಆಗಿದ್ದಾರೆ ಈಗ DCM ಅವ್ರಿಗೆ. ಓಕೆ, ಅವ್ರು ಯಾವ ಅಡ್ವೈಸರ್ ಮಾತು ಕೇಳ್ಕೊಂಡು ಏನೇನ್ ಮಾತಾಡ್ತಾರೋ ಗೊತ್ತಿಲ್ಲ. ಓಕೆ, ಈ RCB ಇನ್ಸಿಡೆಂಟ್ ಆದಾಗ್ಲೂ ಅಡ್ವೈಸರ್ ಹೇಳ್ದಂಗೆ ಕೇಳಿ ಆಗಿರೋದೆಲ್ಲ. ಈಗ ಮತ್ತೆ ಈ ರೀತಿ ವಿಚಾರಗಳು, ಹಂಗಾಗಿ DCM ಈ ತರದ ವಿಚಾರಗಳನ್ನ ಮಾತಾಡುವಾಗ ಸ್ವಲ್ಪ ನಿಗಾ ಇರ್ಲಿ ಅನ್ನೋಂಥದ್ದಷ್ಟೇ ನಮ್ಮ ಕಳಕಳಿ. ಕೊನೆಯದಾಗಿ ಸರ್, ಅಂದ್ರೆ ಈ ತರದ ನ್ಯಾಯಾಂಗ ತೀರ್ಪು ಅಂದ್ರೆ ಏಕಾಏಕಿ ಹಿಂಗೆ ಒಂದು ಒಳ್ಳೆ ಹುದ್ದೆಲಿರೋರು ಈ ತರದ್ದು ಮಾತಾಡ್ತಾರೆ ಅಂದ್ರೆ ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಅಂದ್ರೆ ನ್ಯಾಯಾಂಗ ತೀರ್ಪೇ ಸುಳ್ಳ ಅಥವಾ ಈಗ ಏನಾಗ್ಬಿಟ್ಟಿದೆ ಅಂತ ಪವಿತ್ರ, ಪ್ರತಿಯೊಂದ್ರಲ್ಲೂ ರಾಜಕೀಯವನ್ನು ಬೆರೆಸ್ತಾರೆ. ಅದೇ ತಪ್ಪು ಸರ್, ಪ್ರತಿಯೊಂದ್ರಲ್ಲೂ ರಾಜಕೀಯ ಬೆರೆಸ್ತಾರೆ. ಈಗ ರಾಜ್ಯದ ಪೊಲೀಸರು ಏನಾದ್ರು ಮಾಡಿದ್ರು ಅಂದ್ರೆ BJP ಅವರು, ಈಗ ಮುನಿರತ್ನ ಏನಂತಾರೆ, ಮುನಿರತ್ನ ಏನ್ ಹೇಳ್ತಾರೆ, ನಿಮ್ ಪೊಲೀಸರು ನನ್ಗೆ ಹಿಂಗ್ ಮಾಡಿದ್ರು, ನನ್ಗೆ ಹಿಂಗ್ ಮಾಡಿದ್ರು, ಅದ್ ನೀವು ಒಪ್ಕೋತಾರೆ, ಇವ್ರು ಮಾಡೋ ಷಡ್ಯಂತ್ರ ಅಂತ DK ಶಿವಕುಮಾರ್ ಒಪ್ಕೋತಾರ? ಮುನಿರತ್ನ ಹೇಳ್ತಾರಲ್ಲ, ಅಯ್ಯೋ ಷಡ್ಯಂತ್ರ ಮಾಡ್ಬಿಟ್ಟಿದ್ದಾರೆ ನನ್ನ ವಿರುದ್ಧ ಅಂತ, ಇದನ್ನ ಒಪ್ಕೊಳ್ಳಿ ಇವ್ರು. ಹಂಗಾದ್ರೆ ಹೌದು ಸರ್, ನಾವು ಷಡ್ಯಂತ್ರ ಮಾಡಿದೀವಿ ಅಂತ ಒಪ್ಕೊಳ್ಳಿ. ಅದು ಇವ್ರು ಷಡ್ಯಂತ್ರ ಮಾಡಿಲ್ಲ, ಇವ್ರ ವಿರುದ್ಧ ಏನಾದ್ರೂ ಮಾತ್ರ ಅಪೋಸಿಷನ್ಸ್ ಮಾತ್ರ ಷಡ್ಯಂತ್ರ ಮಾಡ್ತಾರೆ ಅಲ್ವಾ? ಹಂಗಾಗಿ ರಾಜಕಾರಣಿಗಳು ಈ ವರ್ಷೇನ ಬಿಡ್ಬೇಕು, ಈ ವರ್ಷ ಏನ್ ಬಿಟ್ಟು ತಪ್ಪು, ಹೌದು ವಿನಯ್ ತಪ್ಪು ಮಾಡಿದಾನೆ, ಶಿಕ್ಷೆ ಆಗ್ಲಿ ಬಿಡ್ರಿ ಅಂದ್ರೆ ಮುಗಿದೋಯ್ತು ಅಲ್ವಾ? ಉಪ್ಪು ತಿಂದವ್ರು ನೀರು ಕುಡಿಬೇಕ್ರಿ, ಶಿಕ್ಷೆ ಆಗ್ಲಿ ಬಿಡ್ರಿ ಅವ್ರಿಗೆ ಅಂದ್ರೆ ಮುಗೀತಲ್ವಾ? ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಇದು ಮತ್ತೊಂದು ರೀತಿಯ ಒಂದು ಏನಂದ್ರೆ ಬೇರೆದನ್ನ ಸೂಚಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವನ್ ನ ಚರ್ಚೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.